ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬಹಳ ಖುಷಿಯಾದಂತಹ ದಿನ. ಅದರಲ್ಲೂ ನಿಮ್ಮ ಏನು ಜಂಜಿ ಹೋರಾಟಗಾರರಿದ್ದೀರಿ ಮತ್ತು ಇವತ್ತಿನ ಯುವ ಸಮುದಾಯ ಏನಿದ್ದೀರಿ, ಈ ಒಂದು ನೇಮಕಾತಿ ನಿಯಮಗಳಿಗೆ ಬದಲಾವಣೆಗೆ ಕಾರಣರಾದಂತಹ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಕೂಡ ಸೆಲ್ಯೂಟ್. ಏನು ನೀಟ್ ವಿರುದ್ಧ ಹೋರಾಟವನ್ನು ಮಾಡಿದರೆ, ಅದೇ ರೀತಿ ಕೂಡ ಕರ್ನಾಟಕದಲ್ಲೂ ಕೂಡ ನಮ್ಮ ಯುವ ಸಮುದಾಯ ಒಳ್ಳೆಯ ವಿಚಾರಗಳಿಗಾಗಿ ಹೋರಾಟವನ್ನು ಮಾಡಿದರೆ ನಿಮ್ಮೆಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ಆ ವಿಚಾರಗಳು ತುಂಬ ಇದೆ, 2-3 ವಿಚಾರಗಳು. ಆ 3 ವಿಚಾರಗಳನ್ನು ಆಯಾ ನಿಯಮಗಳು ಬಂದಂತಹ ಟೈಮ್ನಲ್ಲಿ ಹೇಳ್ತೀನಿ. ಇನ್ನೊಂದು, ನಮ್ಮ ಚಾನಲ್ನ ನಂಬಿಕೆಗೆ ಅರ್ಹ ಅನ್ನೋದು ಕೂಡ ತುಂಬ ಹೆಮ್ಮೆಯ ಸಂಗತಿ. ನನ್ನ ಚಾನಲ್ನಲ್ಲಿ ಹಿಂದೆ ಹೇಳಿದ್ದೆ, ಪ್ರತಿ ಬಾರಿಯೂ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ ಕಾಲ್ ಆಗುವ ಮುನ್ನ KCET ಎಕ್ಸಾಮ್ ಕಾಲ್ ಮಾಡಿಯೇ ಮಾಡ್ತಾರೆ. ಹಾಗಾಗಿ ಈ ಬಾರಿಯೂ ಕೂಡ ಅದೇ ರೀತಿ ಆಗುತ್ತದೆ ಅಂತ ನಾನು ಅಧಿಕೃತವಾಗಿ ಹೇಳಿದೆ. ನನ್ನ ಹಿಂದಿನ ವಿಡಿಯೋಗಳಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟಂಥ ವಿಡಿಯೋಗಳಲ್ಲಿ ನೀವು ತೆಗೆದು ನೋಡ್ಬೋದು. ನಾವು ನಂಬಿಕೆ ಅರ್ಹವಾಗಿ ಮಾತಾಡ್ತಕ್ಕಂಥದ್ದು, ಅಧಿಕೃತ ದಾಖಲೆಗಳನ್ನು ಪರಿಗಣಿಸಿ ಮಾತಾಡ್ತಕ್ಕಂಥದ್ದು. ಹಾಗಾಗಿ ನೀವು ನಮ್ಮ ಚಾನಲನ್ನು ಆರಾಮವಾಗಿ ನಂಬೋದು. ಮತ್ತು ಈ ಒಂದು ವಿಚಾರಗಳನ್ನು ನೀವು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನೋಡ್ಕೊಳ್ಳಿ. ಯಾವ ವಿಚಾರ ಅಂದರೆ ನೇಮಕಾತಿ ನಿಯಮಗಳು ಈ ಮತ್ತು KCET ಎರಡನ್ನೂ ಕೂಡ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಈ ವಿಡಿಯೋವನ್ನು ಒಂದು ಬಾರಿ ನೋಡಿ, ಅನಂತರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಾಂದರೆ ಗೊಂದಲಗಳಾಗಿ ಅರ್ಜಿಯಲ್ಲಿ ತಪ್ಪಾದರೆ ನೇಮಕಾತಿಲಿ ನಿಮಗೆ ತೊಂದರೆಗಳಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ದಯವಿಟ್ಟು ಈ ಒಂದು ವಿಡಿಯೋವನ್ನು ನೋಡಿ. ಇವತ್ತು ಪ್ರಕಟಣೆ ಆಗಿರ್ತಕ್ಕಂಥದ್ದು ವಿಶೇಷ ಸೇವಾ ನೇಮಕಾತಿ ನಿಯಮಗಳು 2026ರ ವಿವರಣೆ ಮತ್ತು ಅದರ ಸಾರಾಂಶವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಶೀರ್ಷಿಕೆ ಮತ್ತು ಅನ್ವಯ. ನಿಯಮಗಳ ಹೆಸರು ಕರ್ನಾಟಕ ಶಾಲಾ ಶಿಕ್ಷಣ ನಿಯಮಗಳು, ಇದೆಲ್ಲ ನಿಮಗೆಲ್ಲ ಗೊತ್ತು. ಪ್ರಕಟಣೆ ಇವತ್ತಾಗಿದೆ, 10ನೇ ತಾರೀಕು. ನೇಮಕಾತಿ ವೃಂದಗಳು 10ನೇ ತಾರೀಕು ಅಂದರೆ ನಾನು ಈಗ ವಿಡಿಯೋ ಮಾಡ್ತಾಯಿದ್ದೀನಿ, 10ನೇ ತಾರೀಕು ನೈಟು. ಹಾಗಾಗಿ ಈ ನಿಯಮಗಳ ಅಡಿಯಲ್ಲಿ ಸಾರ್ವಜನಿಕ ಶಿಕ್ಷಣಕ್ಕೆ ಬೋಧನಾ ಹುದ್ದೆಗಳಿಗೆ ನೇಮಕಾತಿಯನ್ನು ನಡೆಸ್ತಿದೆ. ಅಂದರೆ 1 to 5th GPT, ಗಣಕ ವಿಜ್ಞಾನ ಶಿಕ್ಷಕರು, ದೈಹಿಕ ಶಿಕ್ಷಕರು, ಪ್ರೌಢಶಾಲಾ ಸಹ ಶಿಕ್ಷಕರು, ಪ್ರೌಢಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಇಷ್ಟುಗಳನ್ನು ನಡೆಸುತ್ತೆ. ಇಷ್ಟು 6 ಕೇಡರ್ಗಳ ಇರ್ತಕ್ಕಂಥದ್ದನ್ನು ನಡೆಸುತ್ತೆ. ವಯೋಮಿತಿ 21 ವರ್ಷ ವಯಸ್ಸಾಗಿರಬೇಕು. ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳಿಗೆ 45 ಮತ್ತು ಪ್ರವರ್ಗ. ಇನ್ನು SC ST ಪ್ರವರ್ಗ 1 ಬಿಟ್ಟು ಉಳಿದಂಥ ಎಲ್ಲ OBC ಅಭ್ಯರ್ಥಿಗಳಿಗೆ 43 ವರ್ಷಗಳು. ಇನ್ನು ಸಾಮಾನ್ಯ ಜನರಲ್ ಅಭ್ಯರ್ಥಿಗಳಿಗೆ 40 ವರ್ಷಗಳು ಇರುತ್ತೆ. ಸರ್, 5 ವರ್ಷ ಸಡಿಲಿಕೆ ಆಗಲ್ವಾ ಅಂತ ಕೇಳ್ತಾ ಇದ್ದೀರಿ. ಇದು C&R ರೂಲ್ಸ್. ಹಾಗಾಗಿ ನೆಕ್ಸ್ಟ್ ಬರ್ತಕ್ಕಂತಹ ನೇಮಕಾತಿ ಆದೇಶಗಳಲ್ಲಿ, ಅಂದರೆ ನೇಮಕಾತಿ ಪ್ರಸ್ತಾವನೆಗಳಲ್ಲಿ ಏನು ಗೆಜೆಟ್ ಹೊಡಿಸ್ತಾರೆ, ಆಯಾ ಜಿಲ್ಲೆಗಳವಾರು ನೇಮಕಾತಿ ಅಧಿಸೂಚನೆ ಹೊರಡಿಸ್ತಾರಲ್ಲ, ಅಲ್ಲಿ 5 ವರ್ಷ ವಯೋಮಿತಿ ಸಡಿಲಿಕೆ ಅನ್ನೋದನ್ನು ಒಂದು ಬಾರಿ ಕೊಡಬೇಕು ಅಂತ ಆಲ್ರೆಡಿ ಅಧಿಸೂಚನೆ ಹೊರಡಿಸಿರೋದ್ರಿಂದ ಒಂದು ಬಾರಿ 5 ವರ್ಷಗಳ ಸಡಿಲಿಕೆಯನ್ನು ಕೊಡುವಂತಹ ಸಾಧ್ಯತೆ ಇದೆ. ಕೊಡ್ತಾರೆ. ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಈಗ ನಾವು ಒಂದೊಂದು ವಿಷಯದ ಕುರಿತು ಏನೇನು ಇದಾಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಆಯ್ಕೆ ಮಾನದಂಡ ಮತ್ತು ವೇಟೇಜ್ ಸ್ಕೋರ್ ಬಗ್ಗೆನೇ ತುಂಬ ಹೋರಾಟವನ್ನು ಮಾಡಿದರೆ ಈ ವಿಚಾರಕ್ಕೆ ನಿಮ್ಮೆಲ್ಲರಿಗೂ ಮೊದಲನೇ ಅಭಿನಂದನೆ. ಇನ್ನು 2 ವಿಚಾರಗಳ ಮೇಲೆ ಹೇಳ್ತೀನಿ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೆಚ್ಚು ಒತ್ತನ್ನು ನೀಡಿರ್ತಕ್ಕಂಥದ್ದು. ಪ್ರಾಥಮಿಕ ಶಾಲಾ ಶಿಕ್ಷಕರು 1 to 5th 70%, ನೆಕ್ಸ್ಟ್ 2% D.Edಗೆ, ಮತ್ತು ಅರ್ಹತಾ ಪರೀಕ್ಷೆ ಪದವಿ PUC ಏನು ಮಾಡಿರ್ತೀರಿ ಅದಕ್ಕೆ 8%, TET 20%. ಸೇಮ್ ಸ್ಪರ್ಧಾತ್ಮಕ ಪರೀಕ್ಷೆಗೆ GPTಲಿ 70%, TETಲಿ 20%, 8%, 2%. ಗಣಕ ವಿಜ್ಞಾನ ದೈಹಿಕ ಶಿಕ್ಷಕರು, ಪ್ರೌಢಶಾಲಾ ಸಹ ಶಿಕ್ಷಕರು, ಇನ್ನು ಇವ್ರಿಗೆ ಯಾರಿಗೂ ಕೂಡ TET ಇಲ್ಲ, ನೋ TET. ಗಣಕ ವಿಜ್ಞಾನ ಶಿಕ್ಷಕರು CETಲಿ 85%, ದೈಹಿಕ ಶಿಕ್ಷಣ ಶಿಕ್ಷಕರು ಗ್ರೇಡ್ 1 ಮತ್ತು ಗ್ರೇಡ್ 2 85%, ಪ್ರೌಢಶಾಲಾ ಶಿಕ್ಷಕರು ಅವ್ರಿಗೆ 85%. CET 85% ಕಾಮನ್ ಆಗಿದೆ. ಗಣಕ ವಿಜ್ಞಾನ ಶಿಕ್ಷಕರಿಗೆ 15% ಇದೆ. ಇತರೆ ಅಂದರೆ PUCನಲ್ಲಿ ಅಥವಾ ಡಿಗ್ರಿ ಏನು ಇದು ಮಾಡ್ತಾರೆ ಅದಕ್ಕೆ 15% ಇದೆ. ಡಿಗ್ರಿಗೆ 15% ಬಿಟ್ಟರೆ ಇನ್ನೇನಿಲ್ಲ ಅವ್ರಿಗೆ ಅಷ್ಟೇ. ನೆಕ್ಸ್ಟ್ ದೈಹಿಕ ಶಿಕ್ಷಕರು ಗ್ರೇಡ್ 1ಗೆ PUC 13% ಮತ್ತು ಅವರ ಫಿಸಿಕಲ್ ಎಜುಕೇಷನ್ ಏನು ಮಾಡಿರ್ತಾರೆ ಅದಕ್ಕೆ 2%. ಇನ್ನು ಪ್ರೌಢಶಾಲಾ ಶಿಕ್ಷಕರಿಗೆ ಡಿಗ್ರಿ 13%, 2% ಅವರು ಏನು ಡಿಪ್ಲೊಮಾ ಇನ್ ಎಜುಕೇಷನ್ ಅಂದರೆ B.Ed ಏನು ಮಾಡಿರ್ತಾರೆ ಅದಕ್ಕೆ 2%, B.Edಗೆ 2% ಇದೆ.
ನೆಕ್ಸ್ಟ್ ದೈಹಿಕ ಶಿಕ್ಷಕರಿಗೊಂದು ಸೇಮ್ ಅವ್ರಿಗೂ ಕೂಡ ಗ್ರೇಡ್ 1 ಮತ್ತು ಗ್ರೇಡ್ 2 ಸೇಮ್ ಇದೆ. ಹಾಗಾಗಿ ಇದೇನು ಗೊಂದಲ ಇಲ್ಲ. ಇನ್ನು 4 ವರ್ಷ ಶಿಕ್ಷಣ ಮಾಡಿರ್ತಕ್ಕಂಥ ಪದವಿ ಅಂತವ್ರಿಗೆ ಅದಕ್ಕೋಸ್ಕರ ಅವ್ರಿಗೆ 10% ಇರುತ್ತೆ. ಡಿಗ್ರಿ ಮತ್ತು ಬಿ ಎಡ್ ಎರಡೂ ಸೇರಿಸಿ 10% ಇರುತ್ತೆ. ಇಲ್ಲೂ ಸೇಮ್ ಇದೆ, ಅಲ್ಲೂ ಸೇಮ್ ಇದೆ. ಇಲ್ಲಿ ಡಿವೈಡ್ ಮಾಡಿದರೆ ಅಲ್ಲಿ ಡಿವೈಡ್ ಮಾಡಿಲ್ಲ ಅಷ್ಟೇ. ಹಾಗಾಗಿ ಅದೇನು ಜಾಸ್ತಿ ಇದು ಮಾಡ್ಕೊಳ್ಳುವಂತಹದ್ದೇನಿಲ್ಲ. ನೆಕ್ಸ್ಟ್ ಸೇವಾ ನಿರತ ಶಿಕ್ಷಕರಿಗೆ ಈ ಸರಿ ಒಂದು ವಿಶೇಷ ಮಾಹಿತಿ ಇದೆ. ಸೇವಾ ನಿರತ ಶಿಕ್ಷಕರು ಏನಿದ್ದೀರಿ, ಇವರು ಅದೇ ಹುದ್ದೆ ಹೊಂದಿದ್ರೆ ಅರ್ಜಿಯನ್ನು ಸಲ್ಲಿಸುವಂತಿಲ್ಲ. ಅಂದರೆ ಈಗಾಗಲೇ ಶಾಲಾ ಶಿಕ್ಷಣ ಇಲಾಖೆಯ ಸರ್ಕಾರಿ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂತಹ ಶಿಕ್ಷಕರೊಬ್ಬರು ಅವರು ಯಾವ ವೃಂದದ ಹುದ್ದೆಯನ್ನು ಹೊಂದಿದ್ದಾರೋ ಅದೇ ವೃಂದದ ಹುದ್ದೆಗೆ ಈಗ ವಿಶೇಷ ನಿಯಮಗಳಡಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದಲ್ಲ. ಕನ್ಫರ್ಮ್ ಮುಗಿತ ಅರ್ಜಿ ಸಲ್ಲಿಸಂಗಿಲ್ಲ. ಇದೊಂದು ವಿಚಾರ ನೆನಪಿರಲಿ. ಈಗ ನಾವು ಪರೀಕ್ಷಾ ಪದ್ಧತಿಗಿಂತ ಹುದ್ದೆ ವೇತನ ಶ್ರೇಣಿ ಹುದ್ದೆಗಳು ಯಾವ್ಯಾವ ರೀತಿ ಇದೆ ಅನ್ನೋದನ್ನ ನೋಡ್ಕೊಂಡ್ಬಂದ್ಬಿಡೋಣ. ಮೊದಲನೇದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಏನೆಲ್ಲ ಅರ್ಹತೆ ಇದೆ ಅಂದರೆ ಏನು ಬದಲಾವಣೆಗಳೇನು ಮಾಡಿಲ್ಲ. ಇದಕ್ಕೆ ಸೇಮ್ ಯಥಾವತ್ತಾಗಿ ಮೊದಲೇನಿತ್ತು ಅದೇ ರೀತಿ ಇದೆ. 50% PUC, 50% DED, 50 ಕನಿಷ್ಠ 50% ಮಾರ್ಕ್ಸ್ ತೆಗೆದಿರಬೇಕು. ನೆಕ್ಸ್ಟ್ ಆಯಾ ವಿಚಾರಗಳನ್ನು ಅಂದರೆ ಬೋಧನಾ ವಿಷಯಗಳನ್ನು ಓದಿರಬೇಕು. ಸಮಾಜ ವಿಜ್ಞಾನ ತಗೊಳ್ತಕ್ಕಂಥವ್ರು ಸಮಾಜ ವಿಜ್ಞಾನ ಬೋಧನಾ ವಿಷಯವನ್ನು ಓದಿರಬೇಕು. ನೆಕ್ಸ್ಟು ಗಣಿತ ತಗೊಂಡಿರ್ತಕ್ಕಂಥವ್ರು ಗಣಿತ ಇದು ಓದಿರಬೇಕು. ಇದನ್ನು ಮ್ಯಾಟ್ರೇನಲ್ಲ, ಹೇಗಿದೆ ಹಾಗೆ ಬಂದಿದೆ. ಒಂದು ವಿಶೇಷ ಏನು ಅಂದರೆ ನೇಮಕಾತಿ ಹೊಂದಲಿರುವ ಶಿಕ್ಷಕರನ್ನು ಶಾಲೆಯಲ್ಲಿರುವ ಮತ್ತು ಹತ್ತಿರದ ಶಾಲೆಯಲ್ಲಿನ ಕಾರ್ಯಭಾರವನ್ನು ಪರಿಗಣಿಸಿ ಕಾರ್ಯಹಂಚಿಕೆ ಮಾಡಬಹುದಾಗಿದೆ. ಈಗ ನಾನು ಯಾವುದೋ ಒಂದು ಸ್ಕೂಲ್ಗೆ ನೇಮಕಾತಿ ಆಗಿದೆ ಅಂದರೆ ಪಕ್ಕ ಸ್ಕೂಲಲ್ಲಿ 0 ಟೀಚರ್ ಇದ್ದಾರೆ ಅಂದರೆ ನನ್ನ ಅಲ್ಲಿಗೆ ಡೆಪ್ಯುಟೇಷನ್ ಮಾಡಬಹುದು. ಮೊದಲೆಲ್ಲ ಮಾಡಬೇಕು ಅಂದರೆ ಅವಕಾಶ ಇರಲಿಲ್ಲ, ಒಪ್ಕೋತಿರಲಿಲ್ಲ, ರಿಜೆಕ್ಟ್ ಮಾಡ್ತಿದ್ರು. ಅಂತಹ ಸಂದರ್ಭಗಳಲ್ಲಿ BOಗಳಿಗೆ ಮತ್ತು CRPಗಳಿಗೆ ತಲೆನೋವಾಗ್ತಿತ್ತು. ಈಗ ಅದನ್ನು ನೇಮಕಾತಿ ನಿಯಮಗಳಲ್ಲೇ ನೀಡಿರೋದ್ರಿಂದ ಯಾರಿಗೆ ಹೊಸದಾಗಿ ಏನು ಅಪಾಯಿಂಟ್ ಆಗ್ತೀರಾ PhD ಟೀಚರ್ಗಳು ಅವರು ಅಲ್ಲಿಗೆ ಕಾರ್ಯಭಾರವನ್ನು ನೀವು ವಹಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ದೈಹಿಕ ಗ್ರೇಡ್ ಶಿಕ್ಷಕರ ಹುದ್ದೆಗಳಿಗೆ ಸೇಮ್ ಏನು ಬದಲಾವಣೆ ಅಂಥದ್ದೇನಾಗಿಲ್ಲ. ಕನಿಷ್ಠ 50% PUCಯನ್ನು ಅಥವಾ ಏನು ಮಾಧ್ಯಮಿಕ ಪರೀಕ್ಷೆಗಳು ಏನು ಓದಿರ್ತಿಲ್ಲ 50% ಹೊಂದಿರಬೇಕು. SC ST ಅವ್ರಿಗೆ ಸೇಮ್ 5% ವ್ಯತ್ಯಾಸ ಇದೆ ಅಷ್ಟೇ. 5% ಅವ್ರಿಗೆ ಮಾರ್ಜಿನ್ ಇದೆ, ಕಡಿಮೆ ಇರುತ್ತೆ. ನೆಕ್ಸ್ಟ್ ಪದವೀಧರ ಶಿಕ್ಷಕರಿಗೆ ಬರೋಣ. ವಿದ್ಯಾರ್ಹತೆಯಲ್ಲಿ ಕನಿಷ್ಠ 50% ಮತ್ತು ಎಲಿಮಿನೇಟರಿ ಶಿಕ್ಷಣದಲ್ಲಿ 2 ವರ್ಷ ಅಂದರೆ ನೀವು ಏನು BEd ಅಥವಾ DED ಏನು ಮಾಡಿದ್ರು ಓಕೆ. DED ಆರ್ BEd ಎರಡಕ್ಕೂ ಕೂಡ ಅವಕಾಶ ಇದೆ. 50% ಅಂಕಗಳನ್ನು ನೀವು ಪಡ್ಕೊಂಡಿರಬೇಕು ಅದರಲ್ಲಿ, ಆಯಿತಾ. ನೀವು DED ಮಾಡಿರೋರು PUCಲಿ 50 ಅಂಕಗಳನ್ನು ಹೊಂದಿರಬೇಕು. BEd ಆಗಿದ್ದರೆ ನೀವು ಡಿಗ್ರಿನಲ್ಲಿ 50% ಅಂಕಗಳನ್ನು ಒಳಗೊಂಡಿರಬೇಕು ಅಷ್ಟೇ. ಇನ್ನು ಅವ್ರಿಗೂ ಕೂಡ ಇಲ್ಲೂ ಕೂಡ SC ST ಪ್ರವರ್ಗಕ್ಕೆ 5% ಇರುತ್ತೆ ಮತ್ತು TET ಆಗಿರಬೇಕು. ಇದು ಮಾನದಂಡ. ನೆಕ್ಸ್ಟ್ ಪದವೀಧರ ಪ್ರವರ್ಗ ಶಿಕ್ಷಕರು ಯಾವ ಭಾಷೆಯ ಹುದ್ದೆಯನ್ನು ಹೊಂದಿರ್ತಾರೋ ಆ ಭಾಷೆಯಲ್ಲಿ ಅವರು ಡಿಗ್ರಿಯನ್ನು ಮಾಡಿರಬೇಕು. ಮತ್ತು ಅದರ ಜೊತೆಗೆ ಆಂಗ್ಲ, ಹಿಂದಿ, ಮರಾಠಿ, ಉರ್ದು, ತೆಲುಗು, ತಮಿಳು, ಮಲಯಾಳಂ, ಕೊಂಕಣಿ, ಸಂಸ್ಕೃತ, ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ ವಿಷಯಗಳು ಯಾವುದಾದ್ರೂ ಒಂದು ವಿಷಯವನ್ನು ಐಚ್ಛಿಕ ವಿಷಯನಾಗಿ 3 ವರ್ಷಗಳಲ್ಲಿ ಅಭ್ಯಾಸ ಮಾಡಿರಬೇಕು. ಇದು ಮ್ಯಾಂಡೇಟ್ರಿ. ಭಾಷಾ ಶಿಕ್ಷಕರಿಗೆ ಹೋದ ಬಾರಿ ಈ ಭಾಷಾ ಶಿಕ್ಷಕರ ಬಗ್ಗೆನೇ ಪ್ರಸ್ತಾವನೆ ಮಾಡಿರಲಿಲ್ಲ ಅಂತ ಅನೇಕ ಜನ ಹೋರಾಟಗಳನ್ನು ಮಾಡಿದರೆ ನಾವು ಕೂಡ ಅದಕ್ಕೆ ಬೆಂಬಲವನ್ನು ನೀಡಿದ್ದು. ನೆಕ್ಸ್ಟ್ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರು ಸೇಮ್ ಗಣಿತ ವಿಜ್ಞಾನದಲ್ಲಿ ಪದವಿಯನ್ನು ಪಡೆದಿರಬೇಕು ಅಥವಾ 3 ವರ್ಷಗಳಲ್ಲೂ ಕೂಡ ಯಾವುದಾದ್ರೂ ಒಂದು ವಿಷಯವನ್ನು ಓದಿರಬೇಕು. ಯಾವುದು ಅಂದರೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಕ ವಿಜ್ಞಾನ, ಎಲೆಕ್ಟ್ರಾನಿಕ್ಸ್, ಸಂಖ್ಯಾಶಾಸ್ತ್ರ, ಗಣಿತ, ಗೃಹ ವಿಜ್ಞಾನ, ಭೂಗೋಳಶಾಸ್ತ್ರ, ಇಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಪದವಿಯಲ್ಲಿ 3 ವರ್ಷಗಳ ಅಭ್ಯಾಸ ಮಾಡಿರಬೇಕು. ಅಥವಾ ವಾಸ್ತುಶಿಲ್ಪದ ಪದವೀಧರರಾದ ಇಂಜಿನಿಯರಿಂಗ್ ಪದವೀಧರರು ಪ್ರಥಮ 3-4 ಸೆಮಿಸ್ಟರ್ಗಳಲ್ಲಿ ಗಣಿತ ಮತ್ತು ಉಳಿದ ಸೆಮಿಸ್ಟರ್ಗಳಲ್ಲಿ ಗಣಿತವನ್ನು ಆಧರಿಸಿದ ವಿಷಯಗಳನ್ನು ಅಭ್ಯಾಸ ಮಾಡಿರಬೇಕು. ಪದವೀಧರರಲ್ಲಿ 50% ಗಣಿತ ವಿಷಯವನ್ನು ವ್ಯಾಸಂಗ ಮಾಡಿರ್ತಕ್ಕದ್ದು. ಸದರಿ 3 ವಿಷಯಗಳಲ್ಲಿ ಕನಿಷ್ಠ 1 ಬೋಧನಾ ವಿಷಯಗಳನ್ನು ಅಂದರೆ ಬೋಧನಾ ವಿಷಯಗಳನ್ನು ಒಂದು ವಿಷಯವನ್ನಾದರೂ ಓದಿರಬೇಕು. ಏನು ಮೇಲ್ಗಡೆ ಓದೋದು ಗಣಿತ ಟೀಚರ್ ಆಗಬೇಕು ಅಂದರೆ ಗಣಿತ ಬೋಧನಾ ವಿಷಯವನ್ನು ಓದಿರಬೇಕು. ಜೀವಶಾಸ್ತ್ರಕ್ಕೂ ಕೂಡ ಸೇಮ್ ಇದು ಕೊಟ್ಟಿದ್ದಾರೆ. ಪದವಿಯಲ್ಲಿ ರಾಸಾಯನಶಾಸ್ತ್ರವನ್ನು ಕಡ್ಡಾಯವಾಗಿ 3 ವರ್ಷಗಳು ವ್ಯಾಸಂಗ ಮಾಡಿರಬೇಕು ಜೀವಶಾಸ್ತ್ರದ ಜೊತೆಗೆ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ರೇಷ್ಮೆ ಕೃಷಿ, ಪರಿಸರಶಾಸ್ತ್ರ, ತಳಿಯಶಾಸ್ತ್ರ, ರಾಷ್ಟ್ರ ವಿಜ್ಞಾನ, ಮೀನುಗಾರಿಕೆ, ಕೈಗಾರಿಕೆ,
ಅಪ್ಲೈಡ್ ಕೆಮಿಸ್ಟ್ರಿ ಗಣಿತ ವಿಷಯಗಳಲ್ಲಿ ಯಾವುದಾದ್ರೂ 2 ವಿಷಯಗಳನ್ನು ಕಡ್ಡಾಯವಾಗಿ ಓದಿರಬೇಕು. ರಾಸಾಯನಶಾಸ್ತ್ರ ಮತ್ತು ಗಣಿತ ಓದಿದ್ರೂ ಆಗುತ್ತೆ. ರಾಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಸಂಬಂಧಪಟ್ಟಂಥ ಸಬ್ಜೆಕ್ಟ್ಗಳು ಓದಿದ್ರೂ ಆಗುತ್ತೆ. ನೆಕ್ಸ್ಟು ಅಭ್ಯಾಸ ಬೋಧನೆಯಲ್ಲಿ ಅಲ್ಲಿ ಮೇಲ್ಗಡೆ ನೀಡಿರ್ತಕ್ಕಂಥಲ್ಲಿ ಯಾವುದಾದ್ರೂ ಒಂದನ್ನು ಬೋಧನಾ ವಿಷಯವನ್ನಾಗಿ ಅಧ್ಯಯನ ಮಾಡಿರಲೇಬೇಕು. ಸೇಮ್ ಇದೆ. ನೆಕ್ಸ್ಟ್ ಸಮಾಜ ವಿಜ್ಞಾನ ಶಿಕ್ಷಕರು ಅಭ್ಯರ್ಥಿಯಾಗಿದ್ದಲ್ಲಿ ಪದವಿ ಕೆಳಗಿನ ವಿಷಯ 2 ವಿಷಯಗಳು ಇದೇ ಇಂಪಾರ್ಟೆಂಟ್ ಇದ್ದಿತ್ತು. ಸ್ವಲ್ಪ ನೋಡ್ಕೊಳ್ಳಿ, ಇದನ್ನು ಗಮನವಿಟ್ಟು ಕೇಳ್ಕೊಳ್ಳಿ. ಯಾವುದು ಅಂದರೆ ನಮ್ಮ GPT ಸಮಾಜ ವಿಜ್ಞಾನ ಶಿಕ್ಷಕರು ಏನಾಗಿರಬೇಕು ಇವರು ಅಂದರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಹುದ್ದೆಗೆ ಅಭ್ಯರ್ಥಿಯಲ್ಲಿ 2 ವಿಷಯಗಳ ಐಚ್ಛಿಕ ವಿಷಯಗಳ ಅಭ್ಯಾಸ ಮಾಡಿರಲೇಬೇಕು. ಯಾವುದು ಅಂದರೆ ಇತಿಹಾಸ ಮಾಡಿರಬೇಕು, ಅರ್ಥಶಾಸ್ತ್ರ ಮಾಡಿರಬೇಕು, ಭೂಗೋಳಶಾಸ್ತ್ರ ಮಾಡಬೇಕು, ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ ಇವುಗಳು 2 ನೀವು ಡಿಗ್ರಿನಲ್ಲಿ ತಗೊಂಡು ಓದಿರಬೇಕು ಅಂತ ಏನು ನೀಡಿಲ್ಲ. ಇದರಲ್ಲಿ ಏನೂ ನೀಡಿಲ್ಲ. 2 ವಿಷಯಗಳನ್ನು ಓದಿರಬೇಕು. ಯಾವುದು ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ ಇವುಗಳಲ್ಲಿ 2 ವಿಷಯಗಳು ಮತ್ತು ಸಮಾಜ ಪಾಠಗಳು, ರಾಜಕೀಯ ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ. ಅದರ ಜೊತೆಗೆ ಸಂಖ್ಯಾಶಾಸ್ತ್ರ, ಪರಿಸರ ಅಧ್ಯಯನ, ಮಾನವ ಸಂಪನ್ಮೂಲ ನಿರ್ವಹಣೆ, ವಾಣಿಜ್ಯ ಶಾಸ್ತ್ರ, ಗ್ರಾಮೀಣಾಭಿವೃದ್ಧಿ, ಭಾಷಾ ಸಮೂಹಗಳಾದಂಥ ಕನ್ನಡ, ಆಂಗ್ಲ, ಹಿಂದಿ, ಉರ್ದು, ತಮಿಳು, ತೆಲುಗು, ಕೊಂಕಣಿ, ಸಂಸ್ಕೃತ ಭಾಷೆಗಳ ಪೈಕಿ ಒಂದನ್ನು ಮಾಡಿರಬೇಕು. ಉದಾಹರಣೆಗೆ ನಾನು HPK ತೊಗೊಂಡಿದ್ದೀನಿ ಅಂದರೆ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸು 2 ಸಾಕಾಗುತ್ತೆ. ಅಥವಾ ಹಿಸ್ಟ್ರಿ, ಕನ್ನಡ ಯಾವುದಿದ್ರೂ ಆಗುತ್ತೆ. ಈ ಥರ ಸಬ್ಜೆಕ್ಟ್ಗಳು, ಎಕನಾಮಿಕ್ಸ್ ತೊಗೊಂಡಿದ್ರೂ ಆಗುತ್ತೆ. ಯಾವುದಾದ್ರೂ 2 ಸಬ್ಜೆಕ್ಟನ್ನು ಓದಿರಬೇಕು ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ. ನೆಕ್ಸ್ಟು ಸಮಾಜ ಪಾಠಗಳು ಸಂಬಂಧ ಕನಿಷ್ಠ 1 ವಿಷಯದಲ್ಲಿ ಅಭ್ಯಾಸ ಬೋಧನೆ ಮಾಡಿರಬೇಕು. ಸಮಾಜ ಪಾಠಗಳು ಮೇನ್ ಹೇಳೋರು ಅದರಲ್ಲಿ ಒಂದು ಬೋಧನಾ ವಿಧಾನವನ್ನು ಮಾಡಿರಬೇಕು. ಪದವಿಯಲ್ಲಿ ಅಭ್ಯಾಸ ಮಾಡಿರಬೇಕು. ಓಕೆ, BEd ಅಲ್ಲಿ ಒಂದು ಇದನ್ನು ಓದಿರಬೇಕು. ನೆಕ್ಸ್ಟ್ ಸೇಮ್ ಇದೇನು BEd ಸಂಬಂಧಪಟ್ಟಂತೆ ಇಲ್ಲಿ BCom ಪದವೀಧರರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಅಂದರೆ ಇಲ್ಲ. ಟಿಪ್ಪಣಿ ಕ್ರಮ ಸಂಖ್ಯೆ 1 ಮತ್ತು 4ರಲ್ಲಿ ಅಂದರೆ ಒಂದು ಯಾವುದು ಅಂದರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕ ಭಾಷೆ ಮತ್ತು ಭಾಷಾ ಶಿಕ್ಷಕರು, ಸಮಾಜ ವಿಜ್ಞಾನ ಶಿಕ್ಷಕರು 2 ಸೇರಿಸಿ ಹೇಳ್ತಾ ಇದ್ದಾರೆ. ಶಾಲೆಯನ್ನು ಹತ್ತಿರದ ಶಾಲೆಯಲ್ಲಿ ಕಾರ್ಯಭಾರವನ್ನು ಪರಿಗಣಿಸಿ ಅವರು ನೇಮಕಾತಿಯಾಗಿರುವ ವಿಷಯಗಳಲ್ಲದೆ ಇತರೆ ವಿಷಯಗಳನ್ನು ಸಹ ಬೋಧಿಸಲು ಕಾರ್ಯ ಹಂಚಿಕೆ ಮಾಡಬಹುದಾಗಿದೆ. ಅರ್ಥ ಆಯ್ತಾ? ಸಮಾಜ ವಿಜ್ಞಾನ ಮತ್ತು ಕನ್ನಡ ಶಿಕ್ಷಕರು ಇವ್ರನ್ನ ಕನ್ನಡ ಶಿಕ್ಷಕರನ್ನಾಗೂ ಮಾಡ್ಬೋದು, ಪಾಠ ಮಾಡ್ಬೋದು, ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರಾಗೂ ಮಾಡ್ಬೋದು. ಪಕ್ಕದ ಶಾಲೆಗೂ ಕೂಡ ಕಳಿಸ್ಬೋದು. ಒಂದು ವೇಳೆ ಅಲ್ಲಿ ಪಕ್ಕದ ಶಾಲೆಗಳಿಲ್ಲ ಅಂದರೆ ಅಲ್ಲಿಗೂ ಕೂಡ ಕಾರ್ಯ ಹಂಚಿಕೆ ಮಾಡ್ಬೋದಾಗಿದೆ. ಅಲ್ಲಿಗೆ ಸಮಾಜ ವಿಜ್ಞಾನ ಶಿಕ್ಷಕರಂದ್ರೂ ಒಂದೇ, ಕನ್ನಡ ಶಿಕ್ಷಕರಂದ್ರೂ ಒಂದೇ ಅನ್ನೋ ರೀತಿ ಈ ಒಂದು C&R ರೂಲ್ಸ್ ಇದೆ. ನೆಕ್ಸ್ಟ್ ಗಣಿತ ವಿಜ್ಞಾನ ಶಿಕ್ಷಕರು ಸೇಮ್ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಸೈನ್ಸ್ ಓದಿರಬೇಕು. ಗಣಕ ವಿಜ್ಞಾನ ಶಿಕ್ಷಕರು ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಸೈನ್ಸ್, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಎಲೆಕ್ಟ್ರಿಕಲ್, ಕಮ್ಯುನಿಕೇಷನ್ ಈ ಥರದ ಏನಿದೆ ಅಷ್ಟನ್ನು ಕೂಡ ಓದಿರಬೇಕು. ಇದು ಸಂಬಂಧಪಟ್ಟಂಥ PDF ಅನ್ನು ನಾನು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಕಿರ್ತೀನಿ. ನೀವು ಹೆಚ್ಚಿನ ಮಾಹಿತಿಯಾಗಿ ಓದ್ಕೋಬೋದು ಅಲ್ಲಿರ್ತಕ್ಕಂಥದ್ದು. ಈ ವಿಡಿಯೋ ನೋಡ್ಕೊಂಡಾಗ ನಿಮಗೆ ಅರ್ಥೈಸುವಂಥದ್ದು ಗೊತ್ತಾಗುತ್ತೆ. ಎಷ್ಟೋ ಗೆಜೆಟ್ ನೋಟಿಫಿಕೇಷನ್ ಇರ್ಬೋದು, ಕೆಲವೊಂದು ಲಾಯರ್ ನೋಟಿಸ್ ಇರ್ಬೋದು, ಕೋರ್ಟ್ನ ವಿಚಾರಗಳಿರ್ಬೋದು, ಕೆಲವೊಂದು ವಿಚಾರಗಳನ್ನು ಆಯಾ ಇಲಾಖೆಯವರು ಅವರೇ ಓದಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ನಾವು ಓದೋದಕ್ಕೂ ಅವ್ರು ಓದೋದಕ್ಕೂ ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕೂ ತುಂಬ ವ್ಯತ್ಯಾಸಗಳಿರುತ್ತೆ. ಹಾಗಾಗಿ ಒಂದು ಸಾರಿ ನಮ್ಮ ವಿಡಿಯೋನ ನೋಡೋರ ಜೊತೆಗೆ ಇದನ್ನು ಒಂದು ಸಾರಿ ಓದ್ಕೊಳ್ಳಿ. ಇನ್ನೂ ಡೌಟ್ಗಳೇನಿದ್ರೆ ನಮ್ಮ ಇದಕ್ಕೆ ನೀವು ವಾಟ್ಸಪ್ ಮಾಡ್ಬೋದು. ವಾಟ್ಸಪ್ಪಲ್ಲಿ ಪ್ರಶ್ನೆ ಕೇಳ್ಬೋದು, ಕಮೆಂಟಲ್ಲಿ ಕೇಳ್ಬೋದು. ಇನ್ನು ಪ್ರೌಢಶಾಲಾ ಶಿಕ್ಷಕರಿಗೆ ಸಹ ಬಂದುಬಿಡೋಣ. BCom ಅವ್ರ ಬಗ್ಗೆ, ವಾಣಿಜ್ಯ ಪದವಿಯನ್ನು ಪಡೆದಂಥವ್ರ ಬಗ್ಗೆ ಎಲ್ಲೂ ಕೂಡ ಪ್ರಸ್ತಾಪ ಇಲ್ಲ. ಅವ್ರಿಗೆ BEdಗೆ ಅವಕಾಶ ಕೊಟ್ಟಿದ್ದಾರೆ. ಅವರು ನೀವು ನೇರವಾಗಿ PU ಕಾಲೇಜಿಗೆ ಅಪ್ಲೈ ಮಾಡ್ಬೋದು. ಪ್ರೌಢಶಾಲಾ ಶಿಕ್ಷಕರು PU ಕಾಲೇಜಲ್ಲಿ ಏನು BEd ಮಾಡಿರ್ತೀರಿ ಅಂದರೆ ನೀವು ಕಾಮರ್ಸ್ ಮಾಡಿರ್ತೀರಿ, MA, PU ಕಾಲೇಜಿಗೆ BEd ಬೇಕಿರುತ್ತೆ, ಅಲ್ಲಿಗೆ ನಿಮಗೆ ಅಪ್ಲೈ ಆಗುತ್ತೆ. ಇಲ್ಲಿಗೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಇನ್ನು ಪ್ರೌಢಶಾಲಾ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಸಂಯುಕ್ತ ಪದವಿ ಪೂರ್ವ ಕಾಲೇಜು, ಸಂಯುಕ್ತ ಪ್ರೌಢಶಾಲೆಯಲ್ಲಿ ಕೆಳಗೆ ಕಾಣಿಸಿರುವ ವರ್ಗಗಳ ಶಿಕ್ಷಕ ಶಿಕ್ಷಕಿ ಹುದ್ದೆಗಳನ್ನು ಒಳಗೊಂಡಂತೆ ಮೊದಲನೇದು ಕನ್ನಡ ಭಾಷೆ ಮತ್ತು ಆಂಗ್ಲ ಭಾಷಾ ಮಾಧ್ಯಮ. ಕನ್ನಡ ಮತ್ತು ಆಂಗ್ಲ ಭಾಷಾ ಮಾಧ್ಯಮ ಅಂದರೆ ಆರ್ಟ್ಸ್ ಸಂಬಂಧಪಟ್ಟಂತೆ ಇವರು ಕಲಾ ವಿಷಯದಲ್ಲಿ ಪದವಿಯಲ್ಲಿ ಕೆಳಗಿನ 2 ವಿಷಯಗಳನ್ನು ಐಚ್ಛಿಕ ವಿಷಯಗಳಿಗೆ ಅಭ್ಯಾಸ ಮಾಡಿರಬೇಕು. ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು BEd ಅನ್ನು ಮಾಡಿರಬೇಕು. ಇಷ್ಟೇ ಮ್ಯಾಟ್ರು, ಏನಿಲ್ಲ.
ಸೇಮ್ ಇವ್ರಿಗೂ ಕೂಡ 50%, SC/ST ಅವ್ರಿಗೆ 5% ಡಿಸ್ಕೌಂಟ್ ಇದೆ, ಅಂದರೆ ಮಾರ್ಜಿನ್ ಇದೆ, ಕಡಿಮೆ ಇದೆ. ನೆಕ್ಸ್ಟು ಜೀವಶಾಸ್ತ್ರ, ಕನ್ನಡ ಮತ್ತು ಆಂಗ್ಲ ಭಾಷಾ ಮಾಧ್ಯಮ ಎರಡೂ ಕೂಡ ಅವರು 2 ವಿಷಯಗಳನ್ನು ಸೇಮ್ ಓದಿರಬೇಕು. ಮೇಲೆ ಹೇಳಿದಂತೆ ರಾಸಾಯನಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ಜೈವಿಕ ಶಾಸ್ತ್ರ ಮತ್ತು ಇದರಲ್ಲಿ ಕಡ್ಡಾಯವಾಗಿ ರಾಸಾಯನಶಾಸ್ತ್ರ ಓದಿರಲೇಬೇಕು. ಜೀವಶಾಸ್ತ್ರ ಮಾಡ್ತಕ್ಕಂಥವ್ರು ಸೇಮ್ ಮೊದಲೇನು ಹೇಳಿದ ನಾವು GPTಲಿ ಅದೇ ಥರ ಕೂಡ ಇಲ್ಲೂ ಇದೆ. ಪದವಿ ಮತ್ತು SSLC ಅಥವಾ ವ್ಯಾಸಂಗವನ್ನು ನೀವು ಯಾವ ಮಾಧ್ಯಮದ ಶಿಕ್ಷಕರಾಗಿ ಅಪ್ಲೈ ಮಾಡ್ತೀರೋ ಆ ಮಾಧ್ಯಮದನ್ನು ಪೂರೈಸಿರ್ತಕ್ಕಂಥದ್ದು, ಅಥವಾ UGC ಮಾನ್ಯತೆ ನೀಡಿರ್ತಕ್ಕಂತಹ ಅದರಲ್ಲಿ ಆ ಭಾಷೆಯಲ್ಲೇ ಡಿಪ್ಲೊಮಾ ಅರ್ಹತೆಯನ್ನು ಪಡ್ಕೊಂಡಿರಬೇಕು. ಯಾರು ಅಂದರೆ ಹಿಂಗೆ ಜೀವಶಾಸ್ತ್ರ ಮತ್ತು ಏನು ಆಂಗ್ಲ ಭಾಷೆ ಮತ್ತು ಕನ್ನಡ ಮಾಧ್ಯಮದಲ್ಲಿ ಆಗ್ತಾರೆ ಅವರು. ನೆಕ್ಸ್ಟ್ ಭಾಷಾ ಸಹ ಶಿಕ್ಷಕರು, ಕನ್ನಡ ಮತ್ತು ಆಂಗ್ಲ ಭಾಷಾ ಮಾಧ್ಯಮ. ಭಾಷಾ ಸಹ ಶಿಕ್ಷಕರು ಕಲಾ ವಿಷಯದಲ್ಲಿ ಪದವಿಯನ್ನು ಹೊಂದಿರಬೇಕು ಮತ್ತು ಸದರಿ ಪದವಿಯಲ್ಲಿ ಕನ್ನಡ ಅಥವಾ ಆಂಗ್ಲ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವನ್ನಾಗಿ ಓದಿರಬೇಕು. ಕಲಾ ವಿಷಯ ಶಿಕ್ಷಕರಿಗೆ ಮಾತ್ರ. ಒಂದು ವೇಳೆ ನಾನು ಬಯಾಲಜಿನೋ ಕೆಮಿಸ್ಟ್ರಿನೋ ಮಾಡಿರ್ತೀನಿ, ಜೊತೆಗೆ ಒಂದು ಸಬ್ಜೆಕ್ಟು ಇಂಗ್ಲೀಷ್ ಲಿಟ್ರೇಚರ್ ಓದಿರ್ತೀನಿ ಅಂದರೆ ಅವ್ರಿಗೆ ಅವಕಾಶ ಇಲ್ಲ. ಕೆಲವೊಂದು ಯೂನಿವರ್ಸಿಟಿಗಳಲ್ಲಿ, ಕೆಲವೊಂದು ರಾಜ್ಯಗಳಲ್ಲಿ ಆ ಥರ ಅವಕಾಶ ಇದೆ, ಆದರೆ ನಮ್ಮಲ್ಲಿ ಆ ಥರ ಅವಕಾಶ ಇಲ್ಲ. ಅವ್ರನ್ನ ಕಲಾ ಮಾಧ್ಯಮದ ಶಿಕ್ಷಕರು ಅಂತಲೇ, ಕಲಾ ವಿಷಯದ ಶಿಕ್ಷಕರು ಅಂತಲೇ ಪರಿಗಣಿಸೋದು. ನೀವು ಇಂಗ್ಲೀಷಾದ್ರು ಓದಿರಿ, ಕನ್ನಡನಾದರೂ ಓದಿರಿ, ಅದ್ರ ಜೊತೆಗೆ ನೀವೇನು ಮಾಡಿರಬೇಕು ಅಂದರೆ ಇತರ ವಿಷಯಗಳಾದಂತಹ ಸಮಾಜ ವಿಜ್ಞಾನನೋ, ಸಾಮಾಜಿಕ ವಿಭಾಗಗಳು, ಮಾನವಿಕ ವಿಭಾಗಗಳನ್ನು ನೀವು ಓದಿರಬೇಕು. ಅಂದರೆ ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಈ ಥರದ ವಿಷಯಗಳನ್ನು ನೀವು ಓದಿರಬೇಕಾಗಿರುತ್ತದೆ. ಸದರಿ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿಯನ್ನು ಹೊಂದಿದ್ದಲ್ಲಿ ಅದೇ ವಿಷಯದ ಶಿಕ್ಷಣ ಪದವಿಯನ್ನು ಪಡೆದಿರ್ತಕ್ಕಂಥವು ಅಥವಾ ಬೋಧನಾ ವಿಧಾನವನ್ನು ಅಭ್ಯಾಸ ಮಾಡಿರ್ತಕ್ಕಂಥದ್ದು. BEd ಆಗಿಲ್ಲ ಅಂದರೆ, BEd ಆಗಿರಬೇಕು. ಇಲ್ಲ ಅಂದರೆ ಅದೇ ವಿಷಯದಲ್ಲಿ MA ಮಾಡಿದರೆ ಸಾಕು. ಅದೇ ವಿಷಯದಲ್ಲಿ MA ಮಾಡಿದರೆ ಸಾಕು. ಆದರೆ GPTಗೆ ಅವಕಾಶ ಇಲ್ಲ, ಅವ್ರು BEd ಕಂಪಲ್ಸರಿ ಮಾಡಿರಬೇಕು. ಹೈಸ್ಕೂಲ್ ಶಿಕ್ಷಕರಿಗೆ, ಕನ್ನಡ ಮತ್ತು ಇಂಗ್ಲೀಷ್ ಭಾಷಾ ಮಾಧ್ಯಮದ ಶಿಕ್ಷಕರಿಗೆ BEd ಕಂಪಲ್ಸರಿ ಅಲ್ಲ. BEd ಆರು ಮಾಡಿರಿ ಅಥವಾ ಆ ವಿಷಯದಲ್ಲಿ ನೀವು ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿದ್ರೆ ಸಾಕು. B ಮತ್ತು A ಎರಡಿದೆ, ಹಾಗಾಗಿ ನೋಡಿ. ಮತ್ತು ಅಥವಾ ಅಂತ ಕೊಟ್ಟಿಲ್ಲ ಇಲ್ಲಿ, ಹಾಗಾಗಿ ಎರಡೂ ಕೂಡ ಕಂಪಲ್ಸರಿ ಇಲ್ಲಿ. ಅಥವಾ ಅಂತ ಕೊಟ್ಟಿಲ್ಲದ್ರಿಂದ BEd ಮಾಡಿರಬೇಕು ಮತ್ತು MAನೂ ಮಾಡಿರಬೇಕು ಎಂಬ ವಿಚಾರವನ್ನು ನೀಡಿದ್ದಾರೆ. ಸರಿ ಕೊಟ್ಟಂತಹ ಗೆಜೆಟಲ್ಲಿ ಅಥವಾ ಅಂತಿತ್ತು, ಇಲ್ಲಿ ಅಥವಾ ಅನ್ನೋ ಪದನೇ ಸೇರಿಸಿಲ್ಲ. ಅಭ್ಯರ್ಥಿಯು ಪದವಿಯನ್ನು ಸದರಿ ಭಾಷೆನ ಐಚ್ಛಿಕ ವಿಷಯಕ್ಕೆ ಅಭ್ಯಸಿಸಿಲ್ಲವೋ ಅಂತಹ ಅಭ್ಯರ್ಥಿಯು ಕೆಳಕಂಡ ಅರ್ಹತೆಯನ್ನು ಹೊಂದಿದಲ್ಲಿ ಪರಿಗಣಿಸಲಾಗುವುದು. BEd ಆಗಿರಬೇಕು, ಆ ಭಾಷೆಯಲ್ಲಿ ಐಚ್ಛಿಕ ವಿಷಯನಾಗಿ ಡಿಗ್ರಿನಲ್ಲಿ ಮಾಡಿರಬೇಕು. ಒಂದು ವೇಳೆ ಪದವಿಯಲ್ಲಿ ಅದೇನಾರು ಮಾಡಿಲ್ಲ ಅಂದರೆ ನೀವು MA ಪದವಿಯನ್ನು ಮಾಡ್ಕೊಂಡಿದ್ರು ಆಗುತ್ತೆ ಆ ವಿಷಯದಲ್ಲಿ ಅಷ್ಟೇ. ಇನ್ನು ಸೇಮು ಅದೇ ವಿಷಯದಲ್ಲಿ ಬೋಧನಾ ಮಾಧ್ಯಮವನ್ನಾಗಿ BEd ಅಲ್ಲಿ ಮಾಡಿರಬೇಕು. BEd ಕಂಪಲ್ಸರಿ ಮಾಡಿದ್ದಾರೆ. ಹಾಗಾಗಿ ಸ್ವಲ್ಪ ಓಸರಿದು ನೋಡಿ ಕನ್ಫ್ಯೂಸ್ ಆಯಿತು. ಹಾಗಾಗಿ ಇದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಏನು ಅಂದರೆ ಭಾಷಾ ಶಿಕ್ಷಕರು ಕಲಾ ವಿಷಯದಲ್ಲಿ ಪದವಿಯನ್ನು ಹೊಂದಿರಬೇಕು, BEd ಮಾಡಿರಬೇಕು. ಒಂದು ವೇಳೆ ನಾವು ಡಿಗ್ರಿನಲ್ಲಿ ಆ ವಿಷಯವನ್ನು ಓದಿಲ್ಲ ಅಂದರೆ MA ಏನಾದರೂ ಆ ವಿಷಯದಲ್ಲಿ ಮಾಡಿದರೆ ಅರ್ಹರಾಗ್ತೀವಿ, ಇಷ್ಟೇ ಮ್ಯಾಟ್ರು. ಇನ್ನು ಬೋಧನಾ BEd ಅಲ್ಲಿ ಅದೇ ಬೋಧನಾ ಮಾಧ್ಯಮವನ್ನು ಹೊಂದಿರಬೇಕು. ದೈಹಿಕ ಶಿಕ್ಷಣ ಶಿಕ್ಷಕರು 54,175, 99,400. ಇವರು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಮತ್ತು ಸಂಯುಕ್ತ ಪದವಿಗಳಲ್ಲಿ ದೈಹಿಕ ಶಿಕ್ಷಣ ಗ್ರೇಡ್ 1 ಹುದ್ದೆಗಳು. 3 ವರ್ಷ ಬೋಧನಾ ಅನುಭವವನ್ನು ಹೊಂದಿರಬೇಕು ಅಂತಲೂ ಕೂಡ ಕೇಳಿದರೆ. ರಾಜ್ಯ ಮಟ್ಟದ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿರಬೇಕು. 50% ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅವರ BPEd ಅಲ್ಲಿ. ನೆಕ್ಸ್ಟು 40% ಅಂಕಗಳ ಸಹಿತ ದೈಹಿಕ ಶಿಕ್ಷಣವನ್ನು ಐಚ್ಛಿಕ ವಿಷಯನಾಗಿ ಅಭ್ಯಾಸ ಮಾಡಿ ಪದವಿಯನ್ನು ಮಾಡಿರಬೇಕು. ಸುಮಾರಿದೆ, ಹಾಗಾಗಿ ಇದನ್ನು ನಾನು ನಿಮ್ಮ PDF ಹಾಕಿರ್ತೀನಿ, ನೋಡ್ಕೊಳ್ಳಿ. ಇನ್ನು ಇದು ಏನು ಪಠ್ಯಕ್ರಮ ಇದೆ, ಪಠ್ಯಕ್ರಮವನ್ನು ಪ್ರತ್ಯೇಕವಾದಂತಹ ವಿಡಿಯೋವನ್ನು ಮಾಡ್ತೀನಿ. ಇನ್ನು ಪರೀಕ್ಷಾ ಪದ್ಧತಿಗೆ ಬಂದ್ಬಿಡೋಣ. ವೆರಿ ಇಂಪಾರ್ಟೆಂಟು, ಇದ್ರ ಬಗ್ಗೆನೇ ಪರೀಕ್ಷಾ ಪದ್ಧತಿಗೆ ಬಂದ್ಬಿಡೋಣ.
ಇದು ಕುರಿತು ನಾನು ಮಾತಾಡಬೇಕು. ಹಾಗಾಗಿ ಪರೀಕ್ಷಾ ಇದಕ್ಕೆ ಬಂದ್ಬೋಣ. ಪೇಪರ್ 1 100 ಅಂಕಗಳಿರುತ್ತೆ. ವಸ್ತುನಿಷ್ಠ ಮಾದರಿ, OMR ಮಾದರಿ, ಸಾಮಾನ್ಯ ಜ್ಞಾನ, ಮನೋವಿಜ್ಞಾನ, ಮಾನಸಿಕ ಸಾಮರ್ಥ್ಯ, ಕನ್ನಡ ಎಲ್ಲ ಇದೆ ಪೇಪರ್ 1. ಪೇಪರ್ 2 100 ಅಂಕಗಳು. ವಸ್ತುನಿಷ್ಠ ಮಾದರಿ ಸಂಬಂಧಪಟ್ಟಂಥ ಏನು ವಿಷಯ ಏನಿದೆ ಅದರ ಮೇಲೆ ಹುದ್ದೆಯ ವಿಷಯ ಜ್ಞಾನದ ಆಧಾರದ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರತಿಯೊಂದು ಪತ್ರಿಕೆಯಲ್ಲೂ ಕೂಡ ಕನಿಷ್ಠ 35 ಅಂಕಗಳನ್ನು ಪಡ್ಕೊಂಡಿರಬೇಕು. 100ಕ್ಕೆ 35 ತೆಗೆದ್ರೆ ಎಲಿಜಿಬಲ್ಲು, ಇಲ್ಲ ಅಂದರೆ ಎಲಿಜಿಬಲ್ ಅಲ್ಲ. ನೆಕ್ಸ್ಟು, ಎಲ್ಲೂ ಕೂಡ ಡಿಸ್ಕ್ರಿಪ್ಟಿವ್ ಬಗ್ಗೆ ಮಾಹಿತಿ ಎಲ್ಲೂ ಕೂಡ ಇಲ್ಲ. ಅದನ್ನೇ ನಾನು ನಿಮಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಏನು ಹೇಳಿದೆ ಅಂದರೆ, ಈ ವಿಚಾರವನ್ನೇ ಕುರಿತು ಎಲ್ಲೂ ಕೂಡ ಡಿಸ್ಕ್ರಿಪ್ಟಿವ್ ಸಂಬಂಧಪಟ್ಟಂತೆ ಇಲ್ಲ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. OMR ಶೀಟ್ ಕೊಡ್ತಾರೆ, OMR ಶೀಟಲ್ಲಿ ಬರೀತಕ್ಕಂಥದ್ದೇ. ಡಿಸ್ಕ್ರಿಪ್ಟಿವ್ ಅನ್ನೋ ಪದನೇ ಕೂಡ ಇಲ್ಲದೇ ಇರೋದ್ರಿಂದ ಖುಷಿ ಪಡುವಂಥ ವಿಚಾರ. ನಿಮ್ಮೆಲ್ಲರ ಹೋರಾಟಕ್ಕೆ ಈ ಒಂದು ವಿಚಾರದಲ್ಲಿ ಜಯ ಸಿಕ್ಕಿದೆ. ಇನ್ನು ಕನಿಷ್ಠ ಅಂಕಗಳು 35 ಅಂಕಗಳನ್ನು ತೊಗೊಂಡಿರಬೇಕು. ಪರೀಕ್ಷಾ ಮಾಧ್ಯಮ ಕನ್ನಡ ಮತ್ತು ಇಂಗ್ಲೀಷ್ ಮಾತ್ರ ಇರುತ್ತೆ. ಯಾರಿಗೆ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮ ಯಾರಿಗೆ ಅಂದರೆ ಏನು ಆರ್ಟ್ಸ್ ಓದಿರ್ತಾರೆ, ಸೈನ್ಸ್ ಓದಿರ್ತಾರೆ ಅವ್ರಿಗೆ ಮಾತ್ರ. ಇನ್ನು ಹಿಂದಿ ಮಾಧ್ಯಮ ಆ ಥರದ್ದು ಏನೂ ಇಲ್ಲ. ಹಿಂದಿ ಸಬ್ಜೆಕ್ಟ್ರಿಗೆ, ಉರ್ದು ಮಾಧ್ಯಮದವರಿಗೆ ಆ ಥರದ್ದು ಎಲ್ಲೂ ಕೂಡ ಇಲ್ಲೆಲ್ಲೂ ಇಲ್ಲ. ಇಷ್ಟು ಮಾಹಿತಿಗಳನ್ನು ನಾನು ನಿಮ್ಮ ಜೊತೆ GPSTR ಸಂಬಂಧಪಟ್ಟಂತೆ, PSTR ಸಂಬಂಧಪಟ್ಟಂತೆ ಮತ್ತು ಹೈಸ್ಕೂಲ್ ಟೀಚರ್ ಸಂಬಂಧಪಟ್ಟಂತೆ ಏನು ಬಂದಿದೆ ಇದರ ಕುರಿತು ಹೇಳಿದ್ದೀನಿ. ಎಲ್ಲ ಕೂಡ 100 ಅಂಕಗಳು. ವಸ್ತುನಿಷ್ಠ ಮಾದರಿ, ವಸ್ತುನಿಷ್ಠ ಮಾದರಿ, ವಸ್ತುನಿಷ್ಠ ಮಾದರಿ, ಎಲ್ಲೂ ಕೂಡ ಡಿಸ್ಕ್ರಿಪ್ಟಿವ್ ಇಲ್ಲ. ಹಾಗಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ನಾನು ಬರೀತೀನೋ ಇಲ್ವೋ, ನಮ್ಗೆ ಆಲ್ರೆಡಿ ಈ ಒಂದು ಹುದ್ದೆಗಳಲ್ಲಿ ಜಾಬ್ ಆಗಿದೆ, ಬಟ್ ಬೇರೆ ಬರೀತಕ್ಕಂಥದ್ರಿಗೂ ಕೂಡ ಸಹಾಯ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ನಾವು ಈ ಕೆಸೆಟ್ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋಣ.